ಇವತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೊಂದು ಗಂಭೀರ ಪ್ರಕರಣ. ಇವತ್ತು ಸಹ ಇನ್ವೆಸ್ಟಿಗೇಷನ್ ನಡೆದ, ಯಾಕೆ ನಾನು ಗೃಹ ಸಚಿವನ ಕಾರ್ಯನಿರ್ವಹಿಸಿದ್ದೀನಿ. ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವೆ ಅದನ್ನು ನಾವು ಮಾಡುವಂಥ ಕೆಲಸ ಅಲ್ಲ. ಶರಣ್ ಪಟೇಲ್ರವ್ರು ಯಾವ ರೀತಿಯಲ್ಲಿ ಹೇಳಿದ ನನಗೆ ಗೊತ್ತಿಲ್ಲ. ಇದು ನಾನಂತೂ ಇಷ್ಟೇ ಹೇಳ್ತೇನೆ, ಇದು ಕೃತ್ಯ, ಇದು ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೇನೋ ಯಾವೆಲ್ಲ ಆ್ಯಂಗಲ್ನಲ್ಲಿ ಇವತ್ತು ಸಹ ನಾವು ಇದು ಮಾಡಿ ಇವತ್ತು ಅದು ಯಾರೇ ಇರಲಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಇದರ ಮೂಲ ಇವತ್ತೊಂದು ಏನು ಇದು ಇದೆ ಇದೆಲ್ಲವನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಆಗಬೇಕು. ಇದು ದೇಶದ ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಇವತ್ತೊಂದು ದಿವಸ ಆ ರಾಷ್ಟ್ರದ ಹಿತಾಸಕ್ತಿಯಿಂದ ಇವತ್ತೊಂದು ದಿವಸ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸ ಮಾಡ್ತೇವೆ. ಸರಿ, ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ಥರ ಕಾನೂನು ಸುವ್ಯವಸ್ಥೆ ನೋಡಿ ಯಾವಾಗಲೂ ಕೂಡ ಆಗಿದೆ. ರಾಷ್ಟ್ರದಲ್ಲಿ ಹಿಂದೆ ಆಗಿರಲಿಲ್ವ? ಪುಲ್ವಾಮಾ ಸಂದರ್ಭದಲ್ಲಿ ಆಗಲಿಲ್ವ? ಅವಾಗ 500 kg RDX, ಒಂದು ಸ್ವಲ್ಪ ಅಷ್ಟು ಇಷ್ಟ ಅಲ್ಲ, 500 kg RDX ದೇಶದ ಒಳಗಡೆ ಬಂತು. ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವ? ಅದು ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು. ಈಗ ದೇಶ ರಕ್ಷಣೆ ಮುಖ್ಯ. ಅವತ್ತೊಂದು ಸಹ ಅದು ಆದಾಗ ಇವತ್ತೊಂದು ಸಹ ನಾವು ಇಂಥ ಘಟನೆಗಳದ್ದು ಎಲ್ಲೇ ಕೇಂದ್ರದಾಗಲಿ ರಾಜ್ಯದಾಗಲಿ ನಾವು ರಾಜಕೀಯ ಬೆರೆಸುವಂಥ ಕೆಲಸ ಆಗಬಾರ್ದು.